ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿಯಾದ ನಟಿ ರಾಶಿಕಾ ಶೆಟ್ಟಿ ಸದ್ಯ ಕನ್ನಡಿಗರ ಮನ ಗೆಲ್ಲುತ್ತಿದ್ದಾರೆ. ಆದರೆ ಈ ನಗುಮುಖದ ಹಿಂದೆ ಅಡಗಿರುವ ನೋವಿನ ಕಥೆ ಯಾರಿಗೂ ತಿಳಿದಿರಲಿಲ್ಲ. ಇಂದು ರಾಶಿಕಾ ತಮ್ಮ ಜೀವನದ ಅತ್ಯಂತ ಕಹಿ ಘಟನೆಯನ್ನು ಬಿಚ್ಚಿಟ್ಟಿದ್ದಾರೆ. ಅದು ಅವರ ಮೊದಲ ಪ್ರೀತಿ ಮತ್ತು ಭೀಕರ ಬ್ರೇಕಪ್ ಬಗ್ಗೆ. ಪ್ರೀತಿಗಾಗಿ ತನ್ನ ಆತ್ಮಗೌರವವನ್ನೇ ಬದಿಗಿಟ್ಟು ಗೋಗರೆದಿದ್ದ ಆ ದಿನಗಳನ್ನು ನೆನೆದು ರಾಶಿಕಾ ಕಣ್ಣೀರು ಹಾಕಿದ್ದಾರೆ. ಆ ಕಂಪ್ಲೀಟ್ ಸ್ಟೋರಿ ಇವತ್ತಿನ ನಮ್ಮ ಈ ವಿಶೇಷ ವಿಡಿಯೋದಲ್ಲಿದೆ. ರಾಶಿಕಾ ಶೆಟ್ಟಿಯವರ ಪಾಲಿಗೆ ಪ್ರೀತಿ ಅನ್ನೋದು ಕೇವಲ ಒಂದು ಆಕರ್ಷಣೆಯಲ್ಲ. ಅವರು ಚಿಕ್ಕ ವಯಸ್ಸಿನಿಂದಲೂ ತಮ್ಮ ತಂದೆ ತಾಯಿಯ ನಡುವಿನ ಸುಂದರ ಬಾಂಧವ್ಯವನ್ನು ನೋಡಿ ಬೆಳೆದವರು. ಹಾಗಾಗಿ ಪ್ರೀತಿ ಎಂದರೆ ಅವರಿಗೆ ದೈವಿಕ ಭಾವನೆ. ನಾನು ಹೇಗೆ ದೇವರಿಗೆ ಪೂಜೆ ಮಾಡ್ತೀನೋ ನನಗೆ ಪ್ರೀತಿ ಕೂಡ ಹಾಗೆಯೇ ಎಂದು ರಾಶಿಕಾ ಹೇಳುತ್ತಾರೆ. ಅವರಿಗೆ ಹಣ, ಬಂಗಾರ, ದೊಡ್ಡ ಮನೆ ಅಥವಾ ಶ್ರೀಮಂತ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮುಖ್ಯವಾಗಿರಲಿಲ್ಲ. ಅವರಿಗೆ ಬೇಕಾಗಿದ್ದು ಕೇವಲ ಅಪ್ಪಟ ಪ್ರೀತಿ ಮತ್ತು ಗೌರವ ನೀಡುವ ಒಬ್ಬ ಸಂಗಾತಿ ಮಾತ್ರ. ರಾಶಿಕಾ ಅವರಿಗೆ 23 ವರ್ಷ ವಯಸ್ಸಾಗಿದ್ದಾಗ ಒಂದು ಕಾರ್ಯಕ್ರಮದ ಮೂಲಕ ಆ ವ್ಯಕ್ತಿಯ ಪರಿಚಯವಾಗುತ್ತದೆ. ಮೊದಲು ಸ್ನೇಹವಾಗಿ ಶುರುವಾದ ಈ ಸಂಬಂಧ ನಂತರ ಪ್ರೀತಿಯಾಗಿ ಬದಲಾಗುತ್ತದೆ. ರಾಶಿಕಾ ಆ ವ್ಯಕ್ತಿಯನ್ನು ಎಷ್ಟರ ಮಟ್ಟಿಗೆ ಹಚ್ಚಿಕೊಂಡಿದ್ದರು ಎಂದರೆ ತಮ್ಮ ಇಡೀ ಪ್ರಪಂಚವೇ ಆತ ಎಂದು ನಂಬಿದ್ದರು. ತಮ್ಮ ಪೋಷಕರಿಗೆ ನೀಡುವಷ್ಟೇ ಗೌರವ ಮತ್ತು ಸ್ಥಾನವನ್ನು ಆತನಿಗೂ ನೀಡಿದ್ದರು. ಅವನೇ ನನ್ನ ಸರ್ವಸ್ವ, ಅವನಿಗಾಗಿ ನಾನು ಏನನ್ನೂ ಮಾಡಲು ಸಿದ್ಧ ಎನ್ನುವಷ್ಟು ಭಾವನಾತ್ಮಕವಾಗಿ ಆತನಿಗೆ ಅಂಟಿಕೊಂಡಿದ್ದರು. ಎಲ್ಲವೂ ಚೆನ್ನಾಗಿದೆ ಎನ್ನುವಷ್ಟರಲ್ಲಿ ರಾಶಿಕಾ ಅವರ ಜೀವನದಲ್ಲಿ ಕರಾಳ ದಿನಗಳು ಶುರುವಾಗುತ್ತವೆ. ಒಂದು ಸಣ್ಣ ಕಾರಣಕ್ಕೂ ಅಥವಾ ಯಾವುದೇ ಕಾರಣವಿಲ್ಲದೆಯೂ ಆ ವ್ಯಕ್ತಿ ರಾಶಿಕಾ ಅವರಿಂದ ದೂರವಾಗಲು ನಿರ್ಧರಿಸುತ್ತಾನೆ. ನೀನು ನನಗೆ ಬೇಡ ಎಂಬ ಮಾತು ರಾಶಿಕಾ ಅವರ ಕಿವಿಗೆ ಬಿದ್ದಾಗ ಅವರು ಅಕ್ಷರಶಃ ಕುಸಿದು ಹೋಗುತ್ತಾರೆ. 23ನೇ ವಯಸ್ಸಿನ ಆ ಮುಗ್ಧ ಹುಡುಗಿಗೆ ಈ ಪ್ರಪಂಚವೇ ಮುಗಿದು ಹೋಯಿತು ಎಂಬ ನೋವು ಉಂಟಾಗುತ್ತದೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ವೇದನೆ. ಆ ವ್ಯಕ್ತಿ ದೂರ ಹೋದರೂ ರಾಶಿಕಾ ಅವರ ಮನಸ್ಸು ಮಾತ್ರ ಆತನನ್ನು ಬಿಡಲು ಸಿದ್ಧವಿರಲಿಲ್ಲ. ಆ ಸಂಬಂಧವನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕು ಎಂದು ರಾಶಿಕಾ ಹರಸಾಹಸ ಪಡುತ್ತಾರೆ. ನನಗೀ ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ಅಂತ ನಾನೇ ಪ್ರಶ್ನೆ ಮಾಡಿಕೊಳ್ತಿದ್ದೆ. ಆದರೂ ಮತ್ತೆ ನಾನೇ ಆತನಿಗೆ ಮೆಸೇಜ್ ಮಾಡ್ತಿದ್ದೆ, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬೇಡ, ನಾವಿಬ್ಬರೂ ಈ ಸಂಬಂಧವನ್ನು ಸರಿಪಡಿಸಿಕೊಳ್ಳೋಣ ಎಂದು ಗೋಗರೆದೆ. ನನಗೆ ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಅಂತ 100 ಬಾರಿ ಹೇಳಿದೆ ಎಂದು ರಾಶಿಕಾ ಆ ನೋವಿನ ಕ್ಷಣಗಳನ್ನು ನೆನಪಿಸಿಕೊಂಡಿದ್ದಾರೆ. ಆದರೆ ಆ ಕಡೆಯಿಂದ ಸಿಕ್ಕಿದ್ದು ಕೇವಲ ಮೌನ ಮತ್ತು ತಿರಸ್ಕಾರ ಮಾತ್ರ. ನನ್ನ ಲೈಫ್ನಲ್ಲಿ ನೀನು ಬೇಡವೇ ಬೇಡ ಎಂದು ಆತ ಖಡಾಖಂಡಿತವಾಗಿ ಹೇಳಿದಾಗ ರಾಶಿಕಾ ಜೀವನದಲ್ಲಿ ಒಂದು ದೊಡ್ಡ ಶೂನ್ಯ ಆವರಿಸುತ್ತದೆ. ಬ್ರೇಕಪ್ ಆಗಿ ವರ್ಷಗಳೇ ಕಳೆದಿರಬಹುದು. ರಾಶಿಕಾ ಇಂದು ಒಬ್ಬ ಯಶಸ್ವಿ ನಟಿಯಾಗಿರಬಹುದು. ಆದರೆ ಆ ಸಮಯದಲ್ಲಿ ಅನುಭವಿಸಿದ ಮಾನಸಿಕ ಟ್ರಾಮಾ ಇಂದಿಗೂ ಅವರ ಮನಸ್ಸಿನಲ್ಲಿ ಹಾಗೆಯೇ ಇದೆ. ಈ ಘಟನೆಯಿಂದಾಗಿ ರಾಶಿಕಾ ಅವರಿಗೆ ಟ್ರಸ್ಟ್ ಇಶ್ಯೂಸ್ ಶುರುವಾಗಿದೆ. ಇವತ್ತಿಗೂ ನನ್ನ ಜೀವನದಲ್ಲಿ ಯಾರಾದರೂ ಬಂದರೆ ಅವರು ನನ್ನನ್ನು ನಿಜವಾಗಿಯೂ ಇಷ್ಟಪಡುತ್ತಿದ್ದಾರಾ, ಹೇಗೆ ನಂಬಿಕೆ ಇಡಲಿ ನಾನು, ಮತ್ತೆ ಅದೇ ರೀತಿ ಮೋಸ ಮಾಡಿ ಹೋಗ್ತಾರಾ ಎಂಬ ಭಯ ಅವರಲ್ಲಿ ಮನೆ ಮಾಡಿದೆ. ಬ್ರೇಕಪ್ ಕೇವಲ ಮನಸ್ಸನ್ನು ಮಾತ್ರವಲ್ಲ, ಜೀವನದ ದೃಷ್ಟಿಕೋನವನ್ನೇ ಬದಲಿಸಿಬಿಟ್ಟಿದೆ. ಆದರೆ ರಾಶಿಕಾ ಶೆಟ್ಟಿಯವರ ದೊಡ್ಡ ಗುಣವೆಂದರೆ ತಮಗೆ ಅಷ್ಟೊಂದು ನೋವು ಕೊಟ್ಟ ವ್ಯಕ್ತಿಯನ್ನು ಅವರು ಇಂದಿಗೂ ದ್ವೇಷಿಸುವುದಿಲ್ಲ. ನಮ್ಮ ಜೊತೆ ಇಲ್ಲ ಅಂದ ಮಾತ್ರಕ್ಕೆ ದ್ವೇಷಿಸುವುದು ಸರಿಯಲ್ಲ. ಆ ಪ್ರೀತಿ ಇವತ್ತು ಇರಬೇಕಿತ್ತಾ ಅಂದ್ರೆ ಇಲ್ಲ, ಅವರು ಹೋಗಿದ್ದೇ ತುಂಬ ಒಳ್ಳೆಯದು, ಅದರಿಂದ ನಾನು ಜೀವನದಲ್ಲಿ ದೊಡ್ಡ ಪಾಠ ಕಲಿತೆ ಎಂದು ಅತ್ಯಂತ ಪ್ರೌಢವಾಗಿ ರಾಶಿಕಾ ತಮ್ಮ ಮಾತುಗಳನ್ನು ಮುಗಿಸಿದ್ದಾರೆ. ವೀಕ್ಷಕರೇ, ರಾಶಿಕಾ ಶೆಟ್ಟಿಯವರ ಈ ಕಥೆ ನಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಪ್ರೀತಿಯಲ್ಲಿ ನಂಬಿಕೆ ಎಷ್ಟು ಮುಖ್ಯವೋ ನಮ್ಮ ಆತ್ಮಗೌರವವೂ ಅಷ್ಟೇ ಮುಖ್ಯ. ಒಬ್ಬ ವ್ಯಕ್ತಿ ನಮಗೆ ಬೇಡ ಎಂದು ದೂರ ಹೋದಾಗ ಅವರ ಹಿಂದೆ ಬಿದ್ದು ನಮ್ಮ ಘನತೆಯನ್ನು ಕಳೆದುಕೊಳ್ಳಬಾರದು ಎನ್ನುವುದಕ್ಕೆ ರಾಶಿಕಾ ಅವರ ಜೀವನವೇ ಒಂದು ಸಾಕ್ಷಿ. ಎದುರು ಈ ವಿಷಯವನ್ನು ಹಂಚಿಕೊಳ್ಳುವ ಮೂಲಕ ರಾಶಿಕಾ ಮತ್ತಷ್ಟು ಧೈರ್ಯಶಾಲಿಯಾಗಿ ಹೊರಹೊಮ್ಮಿದ್ದಾರೆ. ನಿಮಗೇನನ್ನಿಸುತ್ತದೆ ವೀಕ್ಷಕರೇ? ರಾಶಿಕಾ ಅವರ ಈ ನಿರ್ಧಾರ ಸರಿಯಿತ್ತಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್. ನಮಸ್ಕಾರ.